ಹಲೋ ಫ್ರೆಂಡ್ಸ್, ನಾನಿವತ್ತು ಸೊಪ್ಪಿನ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ಟೊಮೆಟೊ, ಕಾಯಿ, ಉಳ್ಳಾಗಡ್ಡೆಯನ್ನು ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಗಡ್ಡೆಯನ್ನು ಕೆಂಪು ಬಣ್ಣಕ್ಕೆ ಬರುವ ತನಕ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಈಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಂತರ ತೆಂಗಿನಕಾಯಿ ಹಾಕ್ಕೊಳ್ಬೇಕು. ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಪೌಡ್ರ್ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಇದಕ್ಕೆ ಉಪ್ಪು ಸೇರಿಸಬೇಕು. ಬೇಯಿಸ್ಕೊಂಡಿರುವಂತಹ ಸೊಪ್ಪನ್ನು ಸೇರಿಸಿದ್ರೆ ಆಯಿತು. ಫ್ರೆಂಡ್ಸ್, ಈಗ ಇದನ್ನು ಬೇಯಿಸ್ಕೊಂಡಿರೋಂಥ ಹಸಿರು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಸಿರು ಸೊಪ್ಪಿನ ಬಾಜಿ ರೆಡಿ. ಕುದಿಸ್ಕೊಂಡ್ರೆ ಆಯ್ತು. ಇದು ಹಸಿರು ದಂಟು ಸೊಪ್ಪಿನ ಪಲ್ಯ. ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ನೀರು ಇಂಗೋ ತನಕ ಬೇಯಿಸ್ಕೊಳ್ಳೋದು. ಈ ರೀತಿ ನೀರು ಇಂಗು ತನಕ ಇದನ್ನು ಬೇಯಿಸ್ಕೊಳ್ಬೇಕು. ಇದು ಹಸಿರು ದಂಟು ಸೊಪ್ಪಿನ ಪಲ್ಯ. ಅಲ್ಲಿ ಈ ರೀತಿ ಮುಚ್ಚಿಕೊಂಡು ಪಲ್ಯವನ್ನು ಬೇಯಿಸ್ಕೊಳ್ಬೇಕು. ಮುಚ್ಚಿ ಸಣ್ಣ ಉರಿಯಲ್ಲಿ ಈ ಸೊಪ್ಪನ್ನು ಬೇಯಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಸೊಪ್ಪಿನ ಬಾಜಿ ರೆಡಿಯಾಗಿದೆ. ಇದು ಗಂಜಿ ಹತ್ರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಗಂಜಿ ಕೂಡ ರೆಡಿಯಾಗಿದೆ. ಗಂಜಿ ಮತ್ತು ಬಾಜಿ.